2025ನೇ ಇಸವಿಯಲ್ಲಿ ಮೇಷರಾಶಿಯ ಒಂದು ರಾಶಿ ಭವಿಷ್ಯ ಹೇಗಿದೆ ಅಂತ ಹೇಳೋದನ್ನು ಒಂದಷ್ಟು ವಿಶ್ಲೇಷಣೆಯನ್ನು ಮಾಡುವ. ಪ್ರಮುಖವಾಗಿ ಗುರು, ರಾಹು, ಕೇತು, ಶನಿ ಸಂಚಾರದ ಆಧಾರದಲ್ಲಿ ವಾರ್ಷಿಕವಾದ ಭವಿಷ್ಯವನ್ನು ನಿರ್ಧಾರ ಮಾಡಲಾಗ್ತದೆ. ಅದೇ ರೀತಿಯಾಗಿ ಮೇಷರಾಶಿಯ ಈ ಒಂದು ವಾರ್ಷಿಕ ಭವಿಷ್ಯವನ್ನು ಈ ಸಂದರ್ಭದಲ್ಲಿ ವಿಶ್ಲೇಷಣೆಯನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಪ್ರಾರಂಭದಲ್ಲಿ ಮೇ 15ನೇ ತಾರೀಕಿನವರೆಗೆ ಕೂಡ ಗುರುವು ದ್ವಿತೀಯದಲ್ಲಿರ್ತಾನೆ, ಅಂದರೆ ವೃಷಭ ರಾಶಿಯಲ್ಲಿರ್ತಾನೆ. ತದನಂತರ ಅವನು ಮಿಥುನ ರಾಶಿಗೆ ಹೋಗುವಂಥದ್ದು, ಮತ್ತು ವರ್ಷದ ಕೊನೆಯ ಹಂತಕ್ಕೆ ತಲುಪುವಾಗ ಅವನು ಚತುರ್ಥದಲ್ಲಿ ಸಂಚಾರವನ್ನು ಮಾಡುವಂಥದ್ದು. ಆದ್ದರಿಂದ ಗುರುವಿನ ಸಂಚಾರ ಇದು ತೃತೀಯ ಮತ್ತು ಚತುರ್ಥದಲ್ಲಿರುವಂಥದ್ದು, ಹಾಗೂ ದ್ವಾದಶದಲ್ಲಿ ಶನಿಯ ಸಂಚಾರ ಇರುವಂಥದ್ದು. ಇವುಗಳು ಸ್ವಲ್ಪ ಮಟ್ಟಿಗೆ ಕಷ್ಟ ನಷ್ಟಗಳನ್ನು ತಂದುಕೊಡಬಹುದು. ಅದರ ಜೊತೆಗೇ ನೀವು ಮಾಡುವಂತಹ ಸತ್ಕರ್ಮಗಳು, ದೇವತಾ ಆರಾಧನೆಗಳಿಂದ ಒಂದಷ್ಟು ಪಾಸಿಟಿವ್ ರಿಸಲ್ಟ್ಗಳನ್ನು ಕೂಡ ನೀವು ಪಡ್ಕೊಳ್ಬಹುದಾಗಿದೆ. ಮತ್ತು ಕೇತು ಪಂಚಮದಲ್ಲಿ ಸಂಚಾರ ಮಾಡುವ ಕಾರಣದಿಂದಾಗಿ ಒಂದಷ್ಟು ಸಂಬಂಧಿಕರಲ್ಲಿ ಬಿರುಕುಗಳು, ಒಂದಷ್ಟು ತಾಪತ್ರಯಗಳನ್ನು ಕಂಡುಕೊಳ್ಳುವಂಥದ್ದು. ಮಕ್ಕಳ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಮನಸ್ಸಿಗೆ ಕೊಂಚ ನೆಮ್ಮದಿ ಕಡಿಮೆ, ಮತ್ತು ಪ್ರೀತಿ ಪಾತ್ರರಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯಗಳನ್ನು ಕೂಡ ಕಾಣಬಹುದು. ಆದರೆ ಈ ಭವಿಷ್ಯದ ವಿಶ್ಲೇಷಣೆಯನ್ನು ಯಾಕೆ ನಾವು ಮಾಡಬೇಕು ಅಂತ ಹೇಳಿದರೆ, ಒಂದು ಮಾರ್ಗಸೂಚಿಯಾಗಿ, ಅಂದರೆ ಜೀವನದಲ್ಲಿ ಮುಂದಿನ ವರ್ಷ ನಮಗೆ ಹೇಗೆ ಸಮಸ್ಯೆಗಳು ಬರ್ತದೆ, ಅವುಗಳನ್ನು ಯಾವ ರೀತಿ ಎದುರಿಸಬೇಕು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಪರಿಹಾರಗಳನ್ನು ಮಾಡುವುದರ ಮುಖಾಂತರವಾಗಿ ನಾವು ಮುಂದಿನ ವರ್ಷವನ್ನು ಹೇಗೆ ಫೇಸ್ ಮಾಡಬಹುದು ಅಂತ ಹೇಳುವುದನ್ನು ನಾವು ಒಂದಷ್ಟು ಆಲೋಚನೆಯನ್ನು ಮಾಡಿಕೊಳ್ಬೇಕಾಗ್ತದೆ. ಒಂದಷ್ಟು ಆರ್ಥಿಕ ಅಡಚಣೆಗಳು, ನಮ್ಮ ಸ್ಥಾನ ಪಲ್ಲಟ ಆಗುವಂಥದ್ದು, ನಾವು ಹೊರಟಂತಹ ಕೆಲಸಗಳಿಗೆ ಸಣ್ಣ ಪುಟ್ಟ ವಿಘ್ನಗಳು ಎದುರಾಗುವಂಥದ್ದು ಎಲ್ಲವೂ ಇರುತ್ತದೆ. ಆದರೆ ಯಾವುದಕ್ಕೂ ಕೂಡ ಭಯಪಡುವಂತಹ ಅವಶ್ಯಕತೆ ಇಲ್ಲ. ಗುರುವಿಗೆ ಸಂಬಂಧಪಟ್ಟ ಹಾಗೆ, ಶನಿಗೆ ಸಂಬಂಧಪಟ್ಟ ಹಾಗೆ, ಮತ್ತು ಕೇತುವಿಗೆ ಸಂಬಂಧಪಟ್ಟ ಹಾಗೆ ಗಣಪತಿ ದೇವರ ಆರಾಧನೆ, ಅದೇ ರೀತಿ ಕಡಲೆ ಬೆಲ್ಲವನ್ನು ರಾಯರ ಮಠಕ್ಕೆ ಅಥವಾ ಸಾಯಿಬಾಬಾ ಕ್ಷೇತ್ರಗಳಿಗೆ ಸ್ವಲ್ಪ ದಾನ ಮಾಡುವಂಥದ್ದು ಇತ್ಯಾದಿಗಳನ್ನು ಮಾಡ್ತಾ ಇರುವುದರಿಂದಾಗಿ ಇವುಗಳಿಂದ ಬರುವಂತಹ ಒಂದಷ್ಟು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬಹುದಾಗಿದೆ. ಮತ್ತು ಈ ವರ್ಷದಲ್ಲಿ ಒಂದಷ್ಟು ಮಾಡುವಂತಹ ಉದ್ಯೋಗದಲ್ಲಿ ಕಷ್ಟ ನಷ್ಟಗಳು, ಉದ್ಯೋಗದಲ್ಲಿ ತಾಪತ್ರಯಗಳು ಎದುರಾದರೂ ಕೂಡ ಸಾಮಾನ್ಯವಾಗಿ ಜುಲೈ ನಂತರ ನೀವು ಶುಭ ಫಲಗಳನ್ನು ಅನುಭವಕ್ಕೆ ಪಡ್ಕೊಳ್ಬಹುದಾಗಿದೆ. ಉದ್ಯೋಗದಲ್ಲಿ ಆರ್ಥಿಕವಾಗಿ ಸಾಕಷ್ಟು ಅಭಿವೃದ್ಧಿ ಇದೆ ಜುಲೈ ತಿಂಗಳ ನಂತರ. ಮತ್ತು ಸೆಪ್ಟೆಂಬರ್ ತಿಂಗಳ ಅಂದಾಜಿನಲ್ಲಿ ನಮ್ಮ ಉದರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗ್ತದೆ. ಸ್ವಲ್ಪ ಮಟ್ಟಿನಲ್ಲಿ ಹೇಳಬೇಕಾದ್ರೆ ಮಕ್ಕಳ ಒಂದು ಆರೋಗ್ಯದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು. ನಮ್ಮ ದಾಂಪತ್ಯ ಸಾಮರಸ್ಯದಲ್ಲಿ ಒಂದಷ್ಟು ಜಾಗ್ರತೆಯನ್ನು ವಹಿಸ್ಕೊಳ್ಬೇಕಾಗ್ತದೆ. ಮುಂದಕ್ಕೆ ಅಕ್ಟೋಬರ್ ತಿಂಗಳಿನಲ್ಲಿ ಇವೆಲ್ಲವೂ ಕೂಡ ಸುಧಾರಣೆಗೆ ಬರ್ತದೆ, ಏನು ಭಯಪಡುವಂತಹ ಅವಶ್ಯಕತೆ ಇಲ್ಲ. ನವೆಂಬರ್, ಡಿಸೆಂಬರ್, ಜನವರಿ ಅಂದಾಜಿನಲ್ಲಿ ಕಷ್ಟ ನಷ್ಟಗಳು, ಆದಾಯ ವ್ಯಯಗಳು ಸಮಾನವಾಗಿರುತ್ತದೆ. ರಕ್ತ ಸಂಬಂಧಿತವಾದ ಸಣ್ಣ ಪುಟ್ಟ ಸಮಸ್ಯೆಗಳು, ಉದರ ಸಂಬಂಧಿ ಸಮಸ್ಯೆಗಳು ಇವೆಲ್ಲವೂ ಕೂಡ ಇದ್ದರೂ ಕೂಡ ನಾನು ಈಗಾಗಲೇ ಹೇಳಿದ ಹಾಗೆ ಶನಿಗೆ ಸಂಬಂಧಪಟ್ಟ ಹಾಗೆ ಪರಿಹಾರವನ್ನು ಮಾಡಿಕೊಳ್ಳುವಂಥದ್ದು, ಆಂಜನೇಯ ಕ್ಷೇತ್ರಕ್ಕೆ ಹೋಗುವಂಥದ್ದು, ಮಹಾಲಿಂಗೇಶ್ವರ ಸ್ವಾಮಿಯ ಕ್ಷೇತ್ರಕ್ಕೆ ಹೋಗುವಂಥದ್ದು, ಅಲ್ಲಿ ಸೇವೆಗಳನ್ನು ಮಾಡ್ತಾ ಬರುವಂಥದ್ದು. ವಿಶೇಷವಾಗಿ ನಾವು ಶನಿವಾರ ದಿವಸ ಆಂಜನೇಯ ಅಷ್ಟೋತ್ತರ, ಶಿವ ಅಷ್ಟೋತ್ತರ ಇತ್ಯಾದಿಗಳನ್ನು ಪಠನೆ ಮಾಡುವಂಥದ್ದು, ಅಶ್ವತ್ಥಕ್ಕೆ ಪ್ರದಕ್ಷಿಣೆ ಬರುವಂಥದ್ದು, ಸುಬ್ರಹ್ಮಣ್ಯ ಸ್ವಾಮಿ ವಿಷ್ಣುವಿನ ಸೇವೆಯನ್ನು ಮಾಡ್ತಾ ಬರುವುದರಿಂದಾಗಿ ಈ ವರ್ಷದಲ್ಲಿ ಬರುವಂತಹ ಹೆಚ್ಚಿನ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಬಹುದಾಗಿದೆ. ಪ್ರಮುಖವಾಗಿ ನಾನು ಪ್ರತಿ ಸಲವೂ ಹೇಳೋದಿದೆ, ಯಾವುದೇ ಗ್ರಹಗಳ ಕಷ್ಟಗಳಿರಲಿ, ನಮ್ಮ ಪೂರ್ವಜನ್ಮದ ಕರ್ಮಗಳಿಂದಾಗಿ ನಾವಿಲ್ಲಿ ಕಷ್ಟಗಳನ್ನು ಅನುಭವಿಸ್ತೇವೆ. ಆದ್ದರಿಂದ ಅಷ್ಟೋತ್ತರಗಳ ಪಠನೆ, ಕೆಲವೊಂದು ಜಪಗಳು ಮತ್ತು
ಧಾನ್ಯಗಳು ದಾನ ಮಾಡುವಂಥದ್ದು, ಹೀಗೆ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡ್ತಾ ಮಾಡ್ತಾ ನಾವು ಪ್ರತಿನಿತ್ಯ ಜೀವನದಲ್ಲಿ ಎದುರಾಗುವಂತಹ ಕಷ್ಟಗಳನ್ನು ನಿವಾರಿಸಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ವಾರ್ಷಿಕವಾಗಿ ಹೇಳುವಂತಹ ಈ ವರ್ಷ ಭವಿಷ್ಯವೊಂದೇ ನಮಗೆ ಲೆಕ್ಕಾಚಾರಕ್ಕೆ ಬರುವಂಥದ್ದು ಅಲ್ಲ. ನಾವು ಸ್ವಲ್ಪ ಮಟ್ಟಿಗೆ ಜಾತಕವನ್ನು ವಿಮರ್ಶೆ ಮಾಡಿ ನೋಡಬೇಕು. ಜಾತಕದಲ್ಲಿ ನಮ್ಮ ಗ್ರಹರುಗಳ ಸ್ಥಿತಿ ಹೇಗಿದೆ, ಯಾವ ಭಾವದಲ್ಲಿ ಇವೆ, ಯಾವ ಭಾವ ಏನನ್ನು ಸೂಚಿಸ್ತದೆ, ಇವೆಲ್ಲವನ್ನು ಕೂಡ ವಿಶ್ಲೇಷಣೆಯನ್ನು ಮಾಡಿದಾಗ ಮಾತ್ರ ನಮಗೆ ಪರಿಪೂರ್ಣವಾದ ಭವಿಷ್ಯವನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಇದೆ. ಅಪಾಯ ಇದ್ದಲ್ಲಿ ಅದನ್ನು ಎದುರಿಸಿಕೊಂಡು ಹೋಗುವುದಕ್ಕೆ ಒಂದಷ್ಟು ತಯಾರಿಗಳನ್ನು ಮಾಡಿಕೊಳ್ಳಬಹುದು, ಅದಕ್ಕೆ ಪರಿಹಾರಗಳನ್ನು ಮಾಡಿಕೊಳ್ಳಬಹುದು. ಒಟ್ಟಿನಲ್ಲಿ ಮೇಷರಾಶಿಯವರಿಗೆ ಈ ವರ್ಷವು ಶುಭವಾಗಲಿ. ಉತ್ತಮವಾದಂತಹ ವೃತ್ತಿ ಕ್ಷೇತ್ರ, ವಿದ್ಯಾಭ್ಯಾಸ, ಅದೇ ರೀತಿ ವಿವಾಹದ ಒಂದು ಯೋಗ ಎಲ್ಲವೂ ಕೂಡ ಕೂಡಿ ಬಂದು ಈ 2025ನೇ ವರ್ಷ ಎಲ್ಲರಿಗೂ ಕೂಡ ಶುಭ ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳ್ತಾ, ಮುಂದಿನ ವೃಷಭ, ಮಿಥುನ, ಕರ್ಕಾಟಕಾದಿಯಾಗಿ ಮೀನಾದವರೆಗಿನ ಎಲ್ಲ ರಾಶಿಗಳ ಭವಿಷ್ಯವನ್ನು ಇದೇ ಚಾನಲಲ್ಲಿ ಪ್ರಸ್ತುತಪಡಿಸ್ತಾ ಹೋಗ್ತೇನೆ, ಅದನ್ನು ವಿಶ್ಲೇಷಣೆ ಮಾಡ್ತಾ ಹೋಗ್ತೇನೆ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮೇಷರಾಶಿಯವರಿಗೆ ಮತ್ತೊಮ್ಮೆ ಶುಭವಾಗಲಿ.